ಹಿರಿಯ ನಟ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಇವತ್ತು ನಾವು ಅವರು ಸ್ವಗೃಹದಲ್ಲಿದ್ದೀವಿ. ಅವ್ರಿಗೆ ಒಂದಷ್ಟು ಆಪ್ತರು ಇದ್ರು, ಜೊತೆಗೆ ಪುಟ್ಟ ಮಕ್ಕಳು ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ನೆರೆಹೊರೆ ಅವರು ದಿನ ಮಾತನಾಡಿಸ್ತಿದ್ರಂತೆ. ನನ್ನೊಟ್ಟಿಗೆ ಸದ್ಯಕ್ಕೆ ಇಬ್ಬರು ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪುಟ್ಟ, ನಿನ್ನ ಹೆಸರೇನು? ಕಿಶೋರ್. ನಾವಿಬ್ರು ಡೈಲಿ ಸೈಕ್ಲಿಂಗ್ ಮಾಡ್ತಾ ಇದ್ವಿ. ಸಂಜೆ ಅವರು ಡೈಲಿ ವಾಕಿಂಗ್ ಮಾಡ್ತಾ ಇದ್ರು. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಅಂತಿದ್ರು. ಯಾವಾಗ ನಮಸ್ಕಾರ ಅನ್ನೋರು. ಡೈಲಿ ಮಾತಾಡ್ಸ್ತಾ ಇದ್ರು, ಹೇಗಿದ್ರೆ ಚೆನ್ನಾಗಿದ್ರ ಅಂತ. ಅವರ ಸಿನಿಮಾಗಳು ಯಾವ್ದು ನೋಡಿದ್ಯಾ, ಯಾವ್ದು ಇಷ್ಟ ನಿಂಗೆ? ಅಷ್ಟೊಂದು ನೋಡಲ್ಲ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ, ಅಷ್ಟೊಂದು ನೋಡಾಗ. ಏನಾದರೂ ಗೊತ್ತಿತ್ತಾ ಇವರು ಸೂಪರ್ ಸ್ಟಾರ್, ನಮ್ಮನೆ ಹತ್ರನೇ ಇದ್ದಾರೆ, ದಿನ ಮಾತಾಡಿಸ್ತೀನಿ ಅನ್ನೋಂಥದ್ದು? ಎಲ್ಲರೂ ಹೇಳ್ತಿದ್ರು ಇವ್ರ ಮನೆ ಹತ್ರ ಇದ್ದಾರೆ ಅಂತ. ಸಂಬಂಧಿಕರು ಬಂದಾಗೆಲ್ಲ ಫೋಟೋ ತೆಗೆಸ್ಕೊಂಡು ಕೊಡ್ತಿದ್ರು ಅವರು. ನನಗೆ ಖುಷಿ ಮತ್ತು ನನಗೆ ಜಾಯ್ ಅನ್ಸೈತು ಅವ್ರು ನೋಡಿದಾಗ. ಯಾಕಂದರೆ ನಾನು ಅವ್ರನ್ನ ನೋಡಿದಾಗ ಅವ್ರು ಯಾವಾಗಲೂ ನನ್ನ ಹತ್ರ ಸ್ಮೈಲ್ ಮಾಡ್ತಾ ಇದ್ರು. ನನಗೆ ಏನು ಮಾತಾಡ್ತಾ ಇರಲಿಲ್ಲ, ಆದರೆ ನಮಸ್ಕಾರ ಕೊಡ್ತಾ ಇದ್ರು ನನಗೆ. ಅವರು ಚೆನ್ನಾಗಿದೆ, ಅವರು ಕಾಮಿಡಿ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಪ್ರೊಡ್ಯೂಸ್ ಮಾಡಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ, ದೊಡ್ಡ ಪಿಕ್ಚರ್ ಎಲ್ಲ ಮಾಡ್ತಾರೆ ಅಂತ ಅಂತಿದ್ರು ನಾವು ಅಪ್ಪ ಅಮ್ಮ ಯಾವಾಗಲೂ. ನಿನ್ನೆ ನೋಡಿದೆ. ನಿನ್ನೆ ಸಂಜೆ ವಾಕಿಂಗ್ ಬರ್ತಾಯಿದ್ರು. ಸ್ವಲ್ಪ ಟೈಮ್ ಆಮೇಲೆ ಕಾಣಿಸ್ಕಲ್ಲ, ಆಮೇಲೆ ಟಿವಿ ನೋಡಿದಾಗ ಗೊತ್ತಾಯ್ತು, ಅದಕ್ಕೆ ನೋಡಂತ. ಈಗ ದಿನ ಸೈಕ್ಲಿಂಗ್ ಮಾಡುವಾಗ ಕಾಣಿಸ್ಕೊಳ್ತಿದ್ರು, ಮಾತಾಡ್ತಿದ್ರು. ಇನ್ಮೇಲೆ ಕಾಣಿಸ್ಕೊಳ್ಳಲ್ಲ, ಮಿಸ್ ಮಾಡ್ಕೋತೀಯಾ? ಎಸ್, ಡೈಲಿ ಮಿಸ್ ಮಾಡ್ತಾನೆ. ಇಬ್ಬರು ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಸಿಗೋರು, ಯಾವಾಗಲೂ ಸಿಗೋರು. ಸಿಕ್ಬಿಟ್ಟು ಸ್ಮೇಲ್ ಮಾಡ್ತಾಯಿದ್ರು. ಗುಡ್ ಈವ್ನಿಂಗ್ ಅಂತಿದ್ವಿ, ಗುಡ್ ಈವ್ನಿಂಗ್ ನಮಸ್ಕಾರ ಅನ್ನೋರು. ಇದಿಷ್ಟು ಬಾಲಕ ಕಿಶೋರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಹರೀಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಹಿರಿಯ ನಟ ದ್ವಾರಕೀಶ್ ಅವರು ನಿಧನರಾಗಿದ್ದಾರೆ. ಇವತ್ತು ನಾವು ಅವರು ಸ್ವಗೃಹದಲ್ಲಿದ್ದೀವಿ. ಅವ್ರಿಗೆ ಒಂದಷ್ಟು ಆಪ್ತರು ಇದ್ರು, ಜೊತೆಗೆ ಪುಟ್ಟ ಮಕ್ಕಳು ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ನೆರೆಹೊರೆ ಅವರು ದಿನ ಮಾತನಾಡಿಸ್ತಿದ್ರಂತೆ. ನನ್ನೊಟ್ಟಿಗೆ ಸದ್ಯಕ್ಕೆ ಇಬ್ಬರು ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪುಟ್ಟ, ನಿನ್ನ ಹೆಸರೇನು? ಕಿಶೋರ್. ನಾವಿಬ್ರು ಡೈಲಿ ಸೈಕ್ಲಿಂಗ್ ಮಾಡ್ತಾ ಇದ್ವಿ. ಸಂಜೆ ಅವರು ಡೈಲಿ ವಾಕಿಂಗ್ ಮಾಡ್ತಾ ಇದ್ರು. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್ ಅಂತಿದ್ರು. ಯಾವಾಗ ನಮಸ್ಕಾರ ಅನ್ನೋರು. ಡೈಲಿ ಮಾತಾಡ್ಸ್ತಾ ಇದ್ರು, ಹೇಗಿದ್ರೆ ಚೆನ್ನಾಗಿದ್ರ ಅಂತ. ಅವರ ಸಿನಿಮಾಗಳು ಯಾವ್ದು ನೋಡಿದ್ಯಾ, ಯಾವ್ದು ಇಷ್ಟ ನಿಂಗೆ? ಅಷ್ಟೊಂದು ನೋಡಲ್ಲ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ, ಅಷ್ಟೊಂದು ನೋಡಾಗ. ಏನಾದರೂ ಗೊತ್ತಿತ್ತಾ ಇವರು ಸೂಪರ್ ಸ್ಟಾರ್, ನಮ್ಮನೆ ಹತ್ರನೇ ಇದ್ದಾರೆ, ದಿನ ಮಾತಾಡಿಸ್ತೀನಿ ಅನ್ನೋಂಥದ್ದು? ಎಲ್ಲರೂ ಹೇಳ್ತಿದ್ರು ಇವ್ರ ಮನೆ ಹತ್ರ ಇದ್ದಾರೆ ಅಂತ. ಸಂಬಂಧಿಕರು ಬಂದಾಗೆಲ್ಲ ಫೋಟೋ ತೆಗೆಸ್ಕೊಂಡು ಕೊಡ್ತಿದ್ರು ಅವರು. ನನಗೆ ಖುಷಿ ಮತ್ತು ನನಗೆ ಜಾಯ್ ಅನ್ಸೈತು ಅವ್ರು ನೋಡಿದಾಗ. ಯಾಕಂದರೆ ನಾನು ಅವ್ರನ್ನ ನೋಡಿದಾಗ ಅವ್ರು ಯಾವಾಗಲೂ ನನ್ನ ಹತ್ರ ಸ್ಮೈಲ್ ಮಾಡ್ತಾ ಇದ್ರು. ನನಗೆ ಏನು ಮಾತಾಡ್ತಾ ಇರಲಿಲ್ಲ, ಆದರೆ ನಮಸ್ಕಾರ ಕೊಡ್ತಾ ಇದ್ರು ನನಗೆ. ಅವರು ಚೆನ್ನಾಗಿದೆ, ಅವರು ಕಾಮಿಡಿ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಪ್ರೊಡ್ಯೂಸ್ ಮಾಡಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ, ದೊಡ್ಡ ಪಿಕ್ಚರ್ ಎಲ್ಲ ಮಾಡ್ತಾರೆ ಅಂತ ಅಂತಿದ್ರು ನಾವು ಅಪ್ಪ ಅಮ್ಮ ಯಾವಾಗಲೂ. ನಿನ್ನೆ ನೋಡಿದೆ. ನಿನ್ನೆ ಸಂಜೆ ವಾಕಿಂಗ್ ಬರ್ತಾಯಿದ್ರು. ಸ್ವಲ್ಪ ಟೈಮ್ ಆಮೇಲೆ ಕಾಣಿಸ್ಕಲ್ಲ, ಆಮೇಲೆ ಟಿವಿ ನೋಡಿದಾಗ ಗೊತ್ತಾಯ್ತು, ಅದಕ್ಕೆ ನೋಡಂತ. ಈಗ ದಿನ ಸೈಕ್ಲಿಂಗ್ ಮಾಡುವಾಗ ಕಾಣಿಸ್ಕೊಳ್ತಿದ್ರು, ಮಾತಾಡ್ತಿದ್ರು. ಇನ್ಮೇಲೆ ಕಾಣಿಸ್ಕೊಳ್ಳಲ್ಲ, ಮಿಸ್ ಮಾಡ್ಕೋತೀಯಾ? ಎಸ್, ಡೈಲಿ ಮಿಸ್ ಮಾಡ್ತಾನೆ. ಇಬ್ಬರು ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಸಿಗೋರು, ಯಾವಾಗಲೂ ಸಿಗೋರು. ಸಿಕ್ಬಿಟ್ಟು ಸ್ಮೇಲ್ ಮಾಡ್ತಾಯಿದ್ರು. ಗುಡ್ ಈವ್ನಿಂಗ್ ಅಂತಿದ್ವಿ, ಗುಡ್ ಈವ್ನಿಂಗ್ ನಮಸ್ಕಾರ ಅನ್ನೋರು. ಇದಿಷ್ಟು ಬಾಲಕ ಕಿಶೋರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಹರೀಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.